ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ಸುಷ್ಮಾಸ್ ಕ್ರಿಯೇಟಿವ್ ಬಜಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಬೇಬಿ ಫೋಟೋಶೂಟ್ ಹಿಂದೆ ಏನೇನೆಲ್ಲ ಪ್ರೋಸೆಸ್ ಇರುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಇವತ್ತು ನಮ್ಮ ಸ್ಟುಡಿಯೋಗೆ ಒಂದು 9 months ಇರೋ ಕ್ಯೂಟ್ ಆಗಿರುವಂತ ಒಂದು ಹೆಣ್ ಪಾಪು ಬರ್ತಾ ಇದೆ. ಆ ಪಾಪುಗೆ ನಾವು ಹೇಗೆಲ್ಲ ಫೋಟೋಶೂಟ್ ಮಾಡ್ತೀವಿ, ಮತ್ತೆ ಆ ಫೋಟೋಶೂಟ್ ಮಾಡೋದಕ್ಕೂ ಮುಂಚೆ ಏನೇನ್ ಪ್ರೋಸೆಸ್ ಇರುತ್ತೆ, ಲೈಕ್ ಸೆಟಪ್ ಎಲ್ಲ ಹೇಗ್ ಮಾಡೋದು, ಅದನ್ನೆಲ್ಲ ಕಂಪ್ಲೀಟ್ ಪ್ರೋಸೆಸ್ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಮ್ ಆನ್. ಇದು ನಮ್ಮ ಸ್ಟುಡಿಯೋ. ಈ ಕಡೆ ಪ್ರಾಪ್ಸ್ ಎಲ್ಲ ಜೋಡಿಸ್ಕೊಂಡಿದೀವಿ, ಮತ್ತೆ ಈ ಕಡೆ ನಾವು ಸೆಟಪ್ ಎಲ್ಲ ಮಾಡ್ತೀವಿ. ಯಾರ್ಯಾರು ಯಾವ ತರ ಬೇಕು ಅಂತ ಹೇಳ್ತಾರೋ ಅದೇ ತರ ಸೆಟಪ್ ಎಲ್ಲ ಈ ಕಡೆ ಅರೇಂಜ್ ಮಾಡ್ತೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ನಂಗೆ ಹೆಲ್ಪ್ ಮಾಡಕ್ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ. ಹಾಯ್. ಫಸ್ಟ್ ಈ ತರ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಗಳಿರುತ್ತೆ, ಆ ಸ್ಟ್ಯಾಂಡ್ ನ ಹಾಕೋಬೇಕಾಗತ್ತೆ. ಅದಕ್ಕೆ ಮೇಲ್ಗಡೆ ಬ್ಯಾಕ್ ಡ್ರಾಪ್ ಹಾಕಕ್ಕೆ ಈ ತರ ರಾಡ್ಸ್ ಇರುತ್ತೆ, ಆ ರಾಡ್ ನ ಫಿಕ್ಸ್ ಮಾಡಬೇಕು. ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ಗೆ ಈಗ ಬ್ಯಾಕ್ ಡ್ರಾಪ್ ನ ಹಾಕ್ತಾ ಇದೀವಿ. ಮತ್ತೆ ಇನ್ನೊಂದು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ನ ನಾವು ಮುಂದೆ ಯೂಸ್ ಮಾಡ್ತಾ ಇದೀವಿ. ಅದ್ಯಾಕೆ ಅಂತಂದ್ರೆ ಕಾಟನ್ ಬಾಲ್ಸ್ ನ ನಾವು ಹ್ಯಾಂಗ್ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ಈ ಸಪೋರ್ಟ್ ನ ತಗೊಂಡು ಅಲ್ಲಿ ಕಾಟನ್ ಬಾಲ್ಸ್ ನ ಹ್ಯಾಂಗ್ ಮಾಡ್ತೀವಿ. ಇದು ಕ್ಲೌಡ್ಸ್ ಎಫೆಕ್ಟ್ ಕೊಡ್ಲಿ ಅಂತ ಅಂದ್ಬಿಟ್ಟು ಈ ತರ ಕಾಟನ್ ಬಾಲ್ಸ್ ನ ನಾವು ಅಲ್ಲಲ್ಲೇ ಹ್ಯಾಂಗ್ ಮಾಡ್ತಾ ಇದೀವಿ. ಇದೆಲ್ಲ ಹ್ಯಾಂಗ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಕೆಳಗಡೆ ಇನ್ನೊಂದು ಬ್ಯಾಕ್ ಟಾಪ್ ನ ಹಾಕೊಂಡು ಅದ್ರ ಮೇಲೆಲ್ಲ ಕಾಟನ್ ನ ಸ್ಪ್ರೆಡ್ ಮಾಡ್ತಾ ಇದೀವಿ. ಅಲ್ಲಿಗೆ ಈ ಥೀಮ್ ರೆಡಿ ಆಗತ್ತೆ. ಈ ಥೀಮ್ ಹೆಸರು ಬಂದು ಏಂಜಲ್ ಥೀಮ್ ಅಂತ. ನೆಕ್ಸ್ಟ್ ಥೀಮ್ಗೆ ವೈಟ್ ಬ್ರಿಕ್ಸ್ ತರ ಇರುವಂತ ಒಂದು ಬ್ಯಾಕ್ ಟಾಪ್ ನ ಹಾಕೊಂತಾ ಇದೀವಿ, ಮತ್ತೆ ಕೆಳಗಡೆ ಫರ್ ಲೇಯರ್ ಹಾಕೊಂಡಿದೀವಿ. ನೆಕ್ಸ್ಟ್ ಇಲ್ಲಿ ಒಂದು ಟೆಂಟ್ ಹಾಕ್ಬೇಕು. ಅದಕ್ಕೆ 4 ಕಡ್ಡಿ ಇಟ್ಟು ಅದಕ್ಕೆ ಬಟ್ಟೆ ಸುತ್ತಿ ಅದನ್ನ ಪಿನ್ನು ಮತ್ತೆ ಗುಂಡ್ ಪಿನ್ ಇಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಈಗ ಟೆಂಟ್ ರೆಡಿ ಆಯ್ತು. ನೆಕ್ಸ್ಟ್ ಅದ್ರ ಅಕ್ಕಪಕ್ಕ ಇನ್ನೊಂದ್ ಸ್ವಲ್ಪ ಪ್ರಾಪ್ಸ್ ನ ಯೂಸ್ ಮಾಡಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಟೆಂಟ್ ಮೇಲೆ ಫ್ಲವರ್ ಮತ್ತೆ ಬಳ್ಳಿಗಳನ್ನೆಲ್ಲ ಹಾಕಿ ಡೆಕೋರೇಟ್ ಮಾಡಿದೆ. ಈ ಸ್ಟ್ಯಾಂಡ್ ಮೇಲೆ ಫ್ಲವರ್ಸ್, ವಾಸು ಮತ್ತೆ ಗ್ರಾಮಫೋನ್ ಇಟ್ಟಿದ್ದೀನಿ. ಮತ್ತೆ ಈ ಕಡೆ ಪಕ್ಕದಲ್ಲಿ ಕ್ಯಾಂಡಲ್ ಹೋಲ್ಡರ್ ಮತ್ತೆ ಕ್ಯಾಂಡಲ್ಸ್ ನ ಇಟ್ಟು ಮುಂದೆ ಎಲ್ಲ ಫ್ಲವರ್ಸ್ ಹಾಕಿದ್ದೀನಿ. ಇಷ್ಟು ಈ ಥೀಮ್ ರೆಡಿ ಆಯ್ತು. ಇದು ಒಂದು ಕ್ಯೂಟ್ ಆಗಿರೋ ಟೆಂಟ್ ಹಾಕಿ ಮಾಡಿರೋಂತ ಒಂದು ಸೆಟಪ್. ಯಾವುದೇ ಒಂದು ಸೆಟಪ್ ಮಾಡ್ಬೇಕಾದ್ರೆ ಬ್ಯಾಕ್ ಟಾಪ್ ಸ್ಟ್ಯಾಂಡ್ ಮತ್ತೆ ಬ್ಯಾಕ್ ಟಾಪ್ ಕ್ಲಿಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ ಟಾಪ್ ನ ಸೆಕ್ಯೂರ್ ಆಗಿ ಇಟ್ಕೊಳ್ಳೋದಕ್ಕೆ. ನೆಕ್ಸ್ಟ್ ನಾವು ಲೈಟ್ ಸೆಟಪ್ ಮಾಡ್ಕೊಳ್ಳೋಣ. ಲೈಟ್ ಹಾಕೋದಕ್ಕೆ ಇದೊಂದು ಸ್ಟ್ಯಾಂಡ್, ಗೋಡಾಕ್ಸ್ ಅಂಬ್ರೆಲಾ ಯೂಸ್ ಮಾಡ್ತಾ ಇದೀವಿ. ಈಗ ಈ ಅಂಬ್ರೆಲಾ ರೆಡಿ ಆಗಿದೆ. ಅಂಬ್ರೆಲಾಗೆ ಬ್ರಾಕೆಟ್ಸ್ ಹಾಕೊಳ್ಳೋಣ. ಬ್ರಾಕೆಟ್ ಆಗಿದೆ. ಇದನ್ನ ಈಗ ಈ ಲೈಟ್ ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡುವ. ಇದನ್ನ ಸದ್ಯಕ್ಕೆ ಇಷ್ಟಕ್ಕೆ ಲಾಕ್ ಮಾಡಿರೋಣ, ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. 2 ಲೈಟ್ ಯೂಸ್ ಮಾಡ್ತೀನಿ 2 ಕಡೆಯಿಂದನು. ಎರಡು ಅಂಬ್ರೆಲಾ ರೆಡಿ ಆಗಿದೆ. ಒಂದಕ್ಕೆ ನಾನು ಕಂಟಿನ್ಯೂಸ್ ಲೈಟ್ ಹಾಕ್ತೀನಿ, ಇನ್ನೊಂದಕ್ಕೆ ನಾನು ಸ್ಪೀಡ್ ಲೈಟ್ ಹಾಕ್ತೀನಿ. ಕಂಟಿನ್ಯೂಸ್ ಲೈಟ್ಗೆ ನಾನು SL100 ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಅಂಬ್ರೆಲಾಗೆ ಫಿಕ್ಸ್ ಮಾಡೋಣ. ಫಸ್ಟ್ ಲೈಟ್. ಸ್ಪೀಡ್ ಲೈಟ್ಗೆ ನಾನು AD 200 ಯೂಸ್ ಮಾಡ್ತಾ ಇದ್ದೀನಿ. ಎರಡು ಲೈಟ್ ರೆಡಿ ಇದೆ. ಫೈನಲಿ ಮಗು ಬಂದು ರೆಡಿಯಾಗಿ ಕೂತಿದೆ.
ನೋಡೋಣ ಮಗು ಫೋಟೋಸ್ ತೆಗೆಸ್ಕೊಳಕ್ಕೆ ಯಾವ ತರ ಕೋಆಪರೇಟ್ ಮಾಡುತ್ತೆ, ಅಳುತ್ತಾ ಅಥವಾ ಚೆನ್ನಾಗಿ ತೆಗೆಸ್ಕೊಳತ್ತಾ ಅಂತ. ರೆಡಿನಾ ತೆಗಿಯೋಣ ಫೋಟೋ ನಿಂದು. ನೋಡಿ ಮಗು ಎಷ್ಟು ಮುದ್ದಾಗಿದೆ ಅಂತ. ಈ ಥೀಮ್ ಕೂಡ ಆ ಮಗುಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಎಷ್ಟು ನಗ್ನಗ್ತಾ ತೆಗೆಸ್ಕೊಂತಾ ಇದ್ದಾಳೆ ಪಾಪು. ಆರಾಮಾಗಿ ಆಟ ಆಡ್ತಾ ಇದ್ದಾಳೆ. ಹೀಗೆ ಆರಾಮಾಗಿದ್ರೆ ನಮ್ ಕೆಲ್ಸನೂ ಬೇಗ ಮುಗಿಯುತ್ತೆ. ಆಕ್ಚುಲಿ ಸೆಟಪ್ ಮಾಡೋದಕ್ಕಿಂತ ಮತ್ತೆ ಮಗುನ ರೆಡಿ ಮಾಡೋದಕ್ಕಿಂತ ಫೋಟೋ ತೆಗಿಯೋದು ತುಂಬಾ ದೊಡ್ಡ ಟಾಸ್ಕ್. ಯಾಕೆ ಅಂದ್ರೆ ಮಗುನ ಕ್ಯಾಮ್ರಾ ಕಡೆ ನೋಡೋ ಹಾಗೆ ಮಾಡೋದಿದೆಯಲ್ಲ, ಒಂದು ದೊಡ್ಡ ಸರ್ಕಸ್ ಆಗ್ಬಿಟ್ಟಿರುತ್ತೆ. ಅದಕ್ಕೆಲ್ಲ ತುಂಬಾ ಪೇಶನ್ಸ್ ಇರ್ಬೇಕು. ಪಾಪ ಅವರಪ್ಪ ಇಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ, ಕೀ ತೋರಿಸ್ತಾ ಇದ್ದಾರೆ, ಬೇರೆ ಬೇರೆ ತರ ಸೌಂಡ್ ಮಾಡ್ತಾ ಇದ್ದಾರೆ. ಕೊನೆಗೆ ಅವರಪ್ಪ ಸಾಕಾಗಿ ಏನ್ ಹೇಳಿದ್ರು ಗೊತ್ತಾ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಇದು ಇನ್ನೊಂದು ಕ್ಯೂಟ್ ಆಗಿರೋ ಒಂದು ಸನ್ಫ್ಲವರ್ ಥೀಮು. ಈಗ ಮಗುನ ಆಟಾಡ್ಸೋ ಟಾಸ್ಕ್ ಬಂದು ಅವ್ರ ಅಮ್ಮಂದಾಗಿತ್ತು. ಅವರಮ್ಮನೂ ಅಷ್ಟೇ ತುಂಬಾ ಕಷ್ಟಪಡ್ತಾ ಇದ್ರು. ಆಕ್ಚುಲಿ ಮಕ್ಳಿಗಿಂತ ಜಾಸ್ತಿ ಅಪ್ಪ ಅಮ್ಮಂಗೆ ಸಾಕಾಗ್ಬಿಡುತ್ತೆ. ಫೋಟೋ ಶೂಟ್ ಮುಗಿಯೋ ಅಷ್ಟ್ರಲ್ಲಿ ಮತ್ತಿನ್ಯಾವತ್ತೂ ಫೋಟೋ ಶೂಟ್ ಹೆಸರೇ ಹೇಳ್ಬಾರ್ದು ಅನ್ನೋಷ್ಟು ಸಾಕಾಗ್ಬಿಟ್ಟಿರುತ್ತೆ ಪಾಪ ಅವರಿಗೂನು. ಮಕ್ಳನ್ನ ಕೂಗಿ ಅವ್ರನ್ನ ಆಟ ಆಡ್ಸಿ ಸಾಕಾಗ್ಬಿಡುತ್ತೆ. ಮಗುಗೂ ಆಲ್ರೆಡಿ ಅಳು ಬಂದ್ಬಿಟ್ಟಿತ್ತು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ. ಇದು ಲಾಸ್ಟ್ ಥೀಮು. ಈ ಥೀಮ್ ಮಾಡೋ ಅಷ್ಟರಲ್ಲಿ ಪವರ್ ಕಟ್ ಆಗ್ಬಿಟ್ಟಿತ್ತು. ಆಕ್ಚುಲಿ ಈ ಥೀಮಲ್ಲಿ ಎಲ್ಲಾ ಮಕ್ಳು ಚೆನ್ನಾಗಿ ಆಟ ಆಡ್ತಾರೆ. ನೀರ್ ಇರುತ್ತಲ್ಲ, ಆ ಕಾರಣಕ್ಕೆ ನೀರಲ್ಲಿ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ. ಎಷ್ಟೇ ಸಾಕಾಗಿದ್ರು ಇದ್ರಲ್ಲಿ ಆಕ್ಟಿವ್ ಆಗ್ಬಿಡ್ತಾರೆ. ಇಲ್ಲಿಗೆ ಫೋಟೋ ಶೂಟ್ ಮುಗಿಯತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಗೆ ಯಾವ ಥೀಮ್ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿದೀರಾ? ಇನ್ನೂ ಮಾಡಿಲ್ವಾ? ಹೋಗ್ಲಿ, ಈಗಾದ್ರೂ ಬೇಗ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.